KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ತಾಲೂಕಿನ ಪುಣಜನೂರು ಗೇಟ್ ಬಳಿ ಅರಣ್ಯ ಇಲಾಖೆ ಚೆಕ್ ಪೋಸ್ಟ್ ಮಾಡಿರುವುದರಿಂದ ಸಾಲು ಸಾಲು ವಾಹನಗಳ ದಟ್ಟಣೆಯಿಂದ ಬೇಡುಗುಳಿ ಹಾಗೂ ಪುಣಜನೂರು ಗ್ರಾಮದ ಸಾರ್ವಜನಿಕರಿಗೆ ಓಡಾಡಲು ತೊಂದರೆಯಾಗುತ್ತಿದೆ. ಹಾಗಾಗಿ ಕೂಡಲೇ ಸಮಸ್ಯೆ ಬಗೆಹರಿಸಿ ಎಂದು ಗಡಿನಾಡು ಕನ್ನಡಿಗರ ಹಿತರಕ್ಷಣಾ ಹಾಗೂ ಕ್ರೀಡಾ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ ಆರ್. ಸುರೇಶ್ ಹಾಗೂ ಸಂಘದ ಪದಾಧಿಕಾರಿಗಳು ಆಗ್ರಹಿಸಿದರು. ಅಧ್ಯಕ್ಷರು ಆರ್. ಸುರೇಶ್ ಮಾತನಾಡಿ, ಚೆಕ್ ಪೋಸ್ಟ್ನಿಂದ ಬಲಗಡೆ ಪುಣಜನೂರು ಬೇಡುಗುಳಿ ಗ್ರಾಮಗಳಿಗೆ ತೆರಳಲು ಹಾಗೂ ಅನಾರೋಗ್ಯ ಸಮಯದಲ್ಲಿ ತುರ್ತಾಗಿ ಹೋಗಲು ಹರಸಾಹಸ ಪಡುವಂತಾಗಿದೆ ಎಂದು ಸಮಸ್ಯೆ ತಿಳಿಸಿದರು. ಹಲವಾರು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ. ತಕ್ಷಣ ಸಮಸ್ಯೆ ಬಗೆಹರಿಸಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಿ, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದರು. ಗ್ರಾಮದ ಮುಖಂಡರು ಹಾಗೂ ಸಂಘದ ಪದಾಧಿಕಾರಿಯಾದ ರಂಗಸ್ವಾಮಿ ನಾಯ್ಕರವರು ಮಾತನಾಡಿ, ತಮಿಳುನಾಡು ಸರ್ಕಾರದ ಆದೇಶದಂತೆ ಸಂಜೆ 6 ಗಂಟೆಯ ನಂತರ ಭಾರೀ ವಾಹನಗಳು, ರಾತ್ರಿ 9 ಗಂಟೆಯ ನಂತರ ಲಘು ವಾಹನಗಳನ್ನು ನಿಷೇಧಿಸಿದೆ. ಹಾಗಾಗಿ ಆ ಸಮಯದ ನಂತರ ವಾಹನ ತಂಗುವುದರಿಂದ ಸಾಲುಗಟ್ಟಿ ನಿಲ್ಲುವ ವಾಹನಗಳಿಂದ ಗ್ರಾಮಗಳಿಗೆ ತೆರಳಲು ಭಾರೀ ತೊಂದರೆಯಾಗುತ್ತಿದೆ. ಹಾಗೆಯೇ ವಾಹನ ಚಾಲಕರು ಹಾಗೂ ಕ್ಲೀನರ್ಗಳು ಅಲ್ಲಿಯೇ ಮಲಮೂತ್ರ ವಿಸರ್ಜನೆ ಮಾಡುವುದರಿಂದ ನಿವಾಸಿಗಳಿಗೆ ಅನಾರೋಗ್ಯ ಉಂಟಾಗುತ್ತಿದೆ. ಕರ್ನಾಟಕದ ಗಡಿ ಪುಣಜನೂರು ಗೇಟ್ನಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಕಾರಪಾಳ್ಯ ಬಳಿ ಚೆಕ್ ಪೋಸ್ಟ್ ಮಾಡಿದರೆ ಸಮಸ್ಯೆ ಬಗೆಹರಿಯುತ್ತದೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಜಾಕೀರ್, ಪದಾಧಿಕಾರಿಗಳಾದ ಮಹೇಶ್, ಗ್ರಾಮಸ್ಥರು ಶಿವರಾಜು, ಹರೀಶ್ ನಾಯಕ್, ಗುಂಡುಮಣಿ, ಮಹೇಶ್, ಹಸನ್, ಸೈಯದ್, ಸಾದಿಕ್ ಇತರರು ಹಾಜರಿದ್ದರು. ಪುಟ್ಟ ಮಕ್ಕಳಿಗೆ ಹುಷಾರಿಲ್ಲ ಅಂದ್ರೂ ಕರ್ಕೊಂಡು ಹೋಗಲ್ಲ, ಮತ್ತೆ ಬೆಳಗ್ಗೆವರೆಗೆ ಕಾದು ಹೋಗ್ಬೇಕು. ಹಾರ್ಟ್ ಪೇಷಂಟ್ಗಳು ನಮ್ಮೂರಲ್ಲಿ ತುಂಬ ಜನ ಇದ್ದಾರೆ. ಇದರಿಂದ ಈ ಸ್ಟಾಪ್ ಇಲ್ಲಿ 6 ಗಂಟೆಯಿಂದ ಬೆಳಿಗ್ಗೆ ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ಗಂಟೆ ಸ್ಟಾಪ್ ಮಾಡ್ತಕ್ಕಂಥ ಗಾಡಿಗಳನ್ನು ಸೂರ್ಯನ ಹೊತ್ತಿಗೆ ಚೇಂಜ್ ಮಾಡಬೇಕು. ಇದನ್ನು ನಾವು ಫಾರೆಸ್ಟ್ ಇಲಾಖೆಗೆ DFO ಕೊಟ್ಟಿದ್ದೀವಿ, ಮತ್ತು ರೇಂಜರ್ ಕೊಟ್ಟಿದ್ದೀವಿ, ಮತ್ತು DC ಅವ್ರಿಗೂ ಮನವಿ ಮಾಡಿದ್ದೀವಿ. ಅವ್ರು ಇದು ಮನವಿ ಕೊಟ್ಟಿರೋಂಥ ಒಂದು ಡಾಕ್ಯುಮೆಂಟ್ ಪತ್ರ. ಇದರಿಂದ ದಯವಿಟ್ಟು ಏನೇ ಅನಾಹುತ ಆದರೂ ಇದಕ್ಕೆ ಕಾರಣ ಫಾರೆಸ್ಟ್ ಸಿಬ್ಬಂದಿಗಳೇ ಇದಕ್ಕೆ ಹೊಣೆ ಆಗ್ತಾರೆ. ಮುಂದಿನ ದಿನಗಳಲ್ಲಿ ನಾವು ಖಂಡಿತ ಉಗ್ರವಾದ ಹೋರಾಟ ಮಾಡೋದಂತೂ ನಿಜ. ನಾಯಕ, ಮಾಹಿತಿ ಹಕ್ಕು ಕಾರ್ಯಕರ್ತ, ಪುಣಜನೂರು ಗಡಿ ಭಾಗದಲ್ಲಿ ಈಗ ಅರಣ್ಯ ಇಲಾಖೆಯವರು ಭಾಳ ತೊಂದರೆ ಕೊಟ್ಕೊಂಡು ಬರ್ತಾ ಇದ್ದಾರೆ. ಸುಮಾರು ದಿನಗಳಿಂದ ನಮ್ಮ 108 ಆಂಬುಲೆನ್ಸಲ್ಲಿ ಬೇಡುಗುಳಿ, ಒಂಡಮೆಟ್ಟಿ ಇದೆಲ್ಲ ಬರಬೇಕಾದ್ರೆ ನಮ್ಮ 30 ಕಿಲೋಮೀಟ್ರು ನಾವು ಇಲ್ಲಿಗೆ ಹೋಗ್ಬೇಕು ಆಸ್ಪತ್ರೆಗೆ. ಸೀರಿಯಸ್ಸು ಬಾಣತೀರಾಗ್ಬೋದು, ಪೇಷಂಟ್ ಆಗ್ಬೋದು. ಅದು ಬಿಟ್ಟರೆ ಅತ್ತಿಂದ ತಮಿಳ್ನಾಡಿಗೆ ತಾಳ್ವಾಡಿಯಿಂದ ಸತ್ಯಮಂಗಲಕ್ಕೆ ಹೋಗೋ ರೋಡಲ್ಲಿ ಆಂಬುಲೆನ್ಸ್ ಹೋಗ್ಬೇಕಾದ್ರೆ ಇಲ್ಲಿ ಜಾಮ್ ಆಗಿಬಿಡುತ್ತೆ. ಮೊದಲು ಒಂದು 3 ತಿಂಗಳಲ್ಲಿ ಒಬ್ಬ ಮರಣ ಹೊಂದೋಗಿದ್ದಾನೆ ಅಲ್ಲಿ ತಮಿಳ್ನಾಡಿಗೆ ಹೋಗೋವಾಗ. ಆ ಟೈಮಲ್ಲಿ ನಾವು ಎಲ್ಲ ವೀಡಿಯೋ ಮಾಡಬೇಕು ಅಂತೇಳಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಅವತ್ತಿನ ದಿವಸ ಮಧ್ಯರಾತ್ರಿಯಲ್ಲಿ ಇಲ್ಲೇ ಒಂದು ಹೆಣ ಆಗಿದೆ. ಅದರಿಂದ ಇದು ಗಡಿ ಭಾಗಕ್ಕೆ ಹೋಗಬೇಕು ಅಂತೇಳಿ ನಾವು DCಗೆ ಮನವಿ ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿ ಕೊಟ್ಟಿದ್ದೀವಿ, DS ಇವ್ರಿಗೆ ಕೊಟ್ಟಿದ್ದೀವಿ, ರೇಂಜ್ ಆಫೀಸರ್ಗೆ, DFO ಕೊಟ್ಟಿದ್ದೀವಿ. ಇವ್ರಿಗೆಲ್ಲ ಮನವಿ ಕೊಟ್ಟಿದ್ರು ಕೂಡ ನಮ್ಮ ಹಾಕೋನ ಅರ್ಜಿಗಳನ್ನ ಕುಸುಕೊಪ್ಪೆಯಲ್ಲಿ ಇಟ್ಟು ನಮ್ಮನ್ನ ದುರ್ಬಳಕೆ ಮಾಡ್ತಾಯಿದ್ದಾರೆ. ಗಡಿ ಭಾಗದಲ್ಲಿ ಚೆಂದಾಗಿ ನಮ್ಮ ನಡವಳಿಕೆಯನ್ನು ಇಟ್ಕೊಂಡಿದ್ರೆ ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ. ಇಲ್ಲ ಅಂದರೆ ಮುಂದಿನ ಹೋರಾಟ ಇನ್ನೂ ಭಾಗ ಇಲ್ಲಿ ಗಡಿ ಭಾಗದಲ್ಲಿ ಇವರಿಗೆ ಎಚ್ಚರಿಕೆಯನ್ನು ಈಗ ಕೊಡ್ತಾ ಇದ್ದೀವಿ. ಮುಂದಿನ ಎಚ್ಚರಿಕೆನ ನಮ್ಮ ಗಡಿ ಭಾಗದಲ್ಲಿ ಕೊಡ್ತಾ ಇದ್ದರೆ ಮುಂದಿನ ಹೋರಾಟ ವರ್ಷವಾದಲ್ಲಿ ನಾವು ತೆರವುಗೊಳಿಸಲ್ಲ. ಇಲ್ಲಿ ಗಡಿ ಭಾಗದಲ್ಲಿ ಯಾವುದೇ ಕಾರಣ ಇವ್ರಿಗೆ ಬಾರ್ಡರ್ ಹೋಗಿ ಚೆಕ್ ಪೋಸ್ಟು ಅಲ್ಲಿ ವಸೂಲು ಮಾಡಲಿ. ತಮಿಳುನಾಡು ರಾಜ್ಯದವರು ಮಾಡೋದಕ್ಕೆ ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ. ಕರ್ನಾಟಕ ಗಡಿಯ ಭಾಗದವ್ರಿಗೆ ಹಿಂಸೆ ಕೊಡ್ತಾ ಇರೋದು. ಇದು ತಮಿಳ್ನಾಡಿನವ್ರು ಕೊಟ್ಟರೆ ನಮಗೆ ಏನು ಸಮಾನತೆ ಇಲ್ಲ. ಅಂತ ತಮಿಳ್ನಾಡು ಬಾರ್ಡ್ರಲ್ಲಿ ಜಾಗ ಐತೆ ನಿಲ್ಲಿಸ್ಕೊಳ್ಳಿ. ಗಡಿ ಬಂದು ಕಾರಾಪಾಳಿ ಅಂತ ಐತೆ. ಕಾರಾಪಾಳಿಲಿ ಕಂಟೈನರಿಗೆ ಕೂಡ ತಂದು ಮಡಗಿದ್ದಾರೆ. 5 ಲಕ್ಷ ರೂಪಾಯಿ ಕೊಟ್ಟು ಕಂಟೈನರಿಗೆ ಕೂಡ ತಂದು ಮಡಗಿದ್ದಾರೆ. ಅಲ್ಲಿ ಇದುವರೆಗೂ ಕಂಟೈನರಿನ ಅಲ್ಲಿ ಸುಮ್ಮನೆ ಹಂಗೆ ಇಟ್ಬಿಟ್ಟಿದ್ದಾರೆ. ಇಲ್ಲಾಂದರೆ ಬಾರ್ಡ್ರಲ್ಲಿ ಕಾರಾಪಾಳಿಲಿ ಮಾಡಲಿ, ಇಲ್ಲಾಂದರೆ ನಮಗೆ ಚಿಕ್ಕವಳ ತಪ್ಪನ, ಅಡ್ಗುಡಿಪುರ ತಪ್ಪನ ಎಲ್ಲರೂ ಮಾಡ್ಕೊಳ್ಳಿ. ನಮ್ಮ ಇದರಲ್ಲಿ ಬಂದು ನಮಗೆ ಗ್ರಾಮಸ್ಥರಿಗೆ, ಹಳ್ಳಿ ಜನಗಳಿಗೆ ತೊಂದರೆ ಕೊಡೋಗಿಲ್ಲ ಸ್ವಾಮಿ.